ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ, ನನ್ನ ಜೊತೆಗಿದ್ದಾರೆ ನಿಕೇಶ್ ಕೊಠಾರಿ. ಪ್ರಮುಖವಾಗಿ ಉದ್ಯಮಿ ಜೀವ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ಸಿಗ್ತಾ ಇದೆ. ಪ್ರಮುಖವಾಗಿ ಕಾಡ್ತಾ ಇರುವಂತಹ ಅನುಮಾನ ಅಂದ್ರೆ ತನಿಖಾಧಿಕಾರಿಯ ಕಿರುಕುಳಕ್ಕೆ ಸೂಸೈಡ್ ಮಾಡ್ಕೊಂಡ್ಬಿಟ್ರ ಉದ್ಯಮಿ ಜೀವ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾಕೆ ಅನ್ನೋದರ ಕುರಿತು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಐಡಿ ತನಿಖಾಧಿಕಾರಿ ಡಿವೈಎಸ್ಪಿ ಕನಕ ಲಕ್ಷ್ಮಿ ವಿರುದ್ಧ ಇಂಥದೊಂದು ಆರೋಪ ಕೇಳೋದು ಸಿಗ್ತಾ ಇದೆ. ಜೀವ ಬಟ್ಟೆ ಬಿಚ್ಚಿಸಿದ್ರ ಡಿವೈಎಸ್ಪಿ ಕನಕಲಕ್ಷ್ಮಿ. ಸನೈಡ್ ತಂದಿದ್ದೀರಾ ಅಂತ ಮಾನಸಿಕವಾಗಿ ಕಿರುಕುಳ ನೀಡಿದ್ರ ಕನಕಲಕ್ಷ್ಮಿ ವಿರುದ್ಧ 25 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಗಂಭೀರ ಆರೋಪ ಕೂಡ ಕೇಳೋದು ಸಿಗ್ತಾ ಇದೆ. ಇವೆಲ್ಲ ಅಂಶಗಳು ಪೊಲೀಸರ ಹಾಕಿರುವ ಎಫ್ಐಆರ್ನಲ್ಲೇ ಉಲ್ಲೇಖ ಆಗಿದೆ. ಮೃತ ಜೀವ ಸಹೋದರಿ ಸಂಗೀತ ಕೊಟ್ಟಿರುವ ದೂರಿನ ಮೇರೆಗೆ ಎಫ್ಐಆರ್ ಆಗಿದೆ. ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳಿದು. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ 13 ಪುಟಗಳ ಡೆತ್ ನೋಟ್ ಬರೆದಿಟ್ಟು ಜೀವ ಆತ್ಮಹತ್ಯೆಗೆ ಶರಣಾಗಿದ್ರು. ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇವರೇ ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ಗಂಭೀರ ಆರೋಪ. ಜೊತೆಗೆ ಮೃತ ಉದ್ಯಮಿ ಜೀವ ಅವರ ಉಡುಪನ್ನ ಬಿಚ್ಚಿಸಿರುವಂತಹ ಗಂಭೀರ ಆರೋಪ. ಇದೆಲ್ಲ ಅಂಶಗಳು ಕೂಡ ಈಗ ಮೃತ ಜೀವ ಕೊಟ್ಟಿರುವ ಅಂದ್ರೆ ಸಹೋದರಿ ಕೊಟ್ಟಿರುವಂತಹ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆಯಲ್ಲ, ಅದೇ ಎಫ್ಐಆರ್ ಅಲ್ಲಿ ದಾಖಲಾಗಿರುವಂತಹ ಅಂಶಗಳಿದು. ಇಷ್ಟೆಲ್ಲ ಗಂಭೀರ ಆರೋಪ ಇದೇ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ವಿರುದ್ಧ ಕೇಳೋದಕ್ಕೆ ಸಿಗ್ತಾ ಇದೆ. ಸರಿಸುಮಾರು 25 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಮತ್ತೊಂದು ವಿಚಾರ ಅಂದ್ರೆ ಜೀವ ಅವರ ಒಳ ಉಡುಪನ್ನ ಕೂಡ ಬಿಚ್ಚಿಸಿದ್ರು ಅನ್ನುವಂತಹ ಗಂಭೀರ ಆರೋಪ. ಸೈನೈಡ್ ತಂದಿದ್ದೀಯಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಗಂಭೀರ ಆರೋಪಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ. ಒಂದ್ ಕಡೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆದಂತಹ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಧ್ರುವರಾಜ್ ಹಾಗೆ ನಮ್ಮ ಇನ್ನೊಬ್ಬರು ಪ್ರತಿನಿಧಿ ಆದಂತಹ ಮಾದೇಶ್ ಕೂಡ ಜಾಯ್ನ್ ಆಗಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಆಯಾಮಗಳಲ್ಲಿ ಮಾಹಿತಿಯನ್ನ ನಮ್ಮ ಸಹೋದ್ಯೋಗಿಗಳು ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಇನ್ನು ಇದೇ ಪ್ರಕರಣ ಈಗ ಸಿಸಿಬಿಗೆ ವರ್ಗಾವಣೆ ಮಾಡಿದ್ದಾರೆ ಪೊಲೀಸ್ ಆಯುಕ್ತ ಅವರು. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಕೇಸ್ ಇದು. ಎಫ್ಐಆರ್ ಅನ್ನ ದಾಖಲಿಸಿ ಪ್ರಾಥಮಿಕ ತನಿಖೆಯನ್ನ ನಡೆಸಿದ್ದಾರೆ ಪೊಲೀಸ್ನವರು. ಪ್ರಕರಣವನ್ನ ಸಿಬಿಐಗೆ ಕೊಡಲು ಕೂಡ ಈಗಾಗಲೇ ಹೈಕೋರ್ಟ್ ಪಿಟಿಷನ್ ಕೂಡ ಹಾಕಲಾಗಿದೆ. ವಕೀಲರ ಸಂಘದಿಂದ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಈಗ ಸಿಸಿಬಿಯ ಎಸಿಪಿ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಕೂಡ ಹೊರಡಿಸಲಾಗಿದೆ. ನೋಡಿ, ಇಲ್ಲಿ ಒಂದ್ ಕಡೆಯಲ್ಲಿ ಈಗಾಗಲೇ ಇವರು ಸಾವನ್ನಪ್ಪಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ನನ್ನ ಮೇಲೆ ದೌರ್ಜನ್ಯ ನಡೆಸಲಾಗಿದೆ. ಈಗ ಪ್ರಕರಣ ಅಂದ್ರ ಮೇಲೆ ಕೇಸ್ ದಾಖಲಾಗುತ್ತೆ, ತನಿಖೆ ಕರೀತಾರೆ. ತನಿಖೆ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ, ನನ್ನ ಜೊತೆಗಿದ್ದಾರೆ ನಿಕೇಶ್ ಕೊಠಾರಿ. ಪ್ರಮುಖವಾಗಿ ಉದ್ಯಮಿ ಜೀವ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ಸಿಗ್ತಾ ಇದೆ. ಪ್ರಮುಖವಾಗಿ ಕಾಡ್ತಾ ಇರುವಂತಹ ಅನುಮಾನ ಅಂದ್ರೆ ತನಿಖಾಧಿಕಾರಿಯ ಕಿರುಕುಳಕ್ಕೆ ಸೂಸೈಡ್ ಮಾಡ್ಕೊಂಡ್ಬಿಟ್ರ ಉದ್ಯಮಿ ಜೀವ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾಕೆ ಅನ್ನೋದರ ಕುರಿತು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಐಡಿ ತನಿಖಾಧಿಕಾರಿ ಡಿವೈಎಸ್ಪಿ ಕನಕ ಲಕ್ಷ್ಮಿ ವಿರುದ್ಧ ಇಂಥದೊಂದು ಆರೋಪ ಕೇಳೋದು ಸಿಗ್ತಾ ಇದೆ. ಜೀವ ಬಟ್ಟೆ ಬಿಚ್ಚಿಸಿದ್ರ ಡಿವೈಎಸ್ಪಿ ಕನಕಲಕ್ಷ್ಮಿ. ಸನೈಡ್ ತಂದಿದ್ದೀರಾ ಅಂತ ಮಾನಸಿಕವಾಗಿ ಕಿರುಕುಳ ನೀಡಿದ್ರ ಕನಕಲಕ್ಷ್ಮಿ ವಿರುದ್ಧ 25 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಗಂಭೀರ ಆರೋಪ ಕೂಡ ಕೇಳೋದು ಸಿಗ್ತಾ ಇದೆ. ಇವೆಲ್ಲ ಅಂಶಗಳು ಪೊಲೀಸರ ಹಾಕಿರುವ ಎಫ್ಐಆರ್ನಲ್ಲೇ ಉಲ್ಲೇಖ ಆಗಿದೆ. ಮೃತ ಜೀವ ಸಹೋದರಿ ಸಂಗೀತ ಕೊಟ್ಟಿರುವ ದೂರಿನ ಮೇರೆಗೆ ಎಫ್ಐಆರ್ ಆಗಿದೆ. ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳಿದು. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ 13 ಪುಟಗಳ ಡೆತ್ ನೋಟ್ ಬರೆದಿಟ್ಟು ಜೀವ ಆತ್ಮಹತ್ಯೆಗೆ ಶರಣಾಗಿದ್ರು. ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇವರೇ ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ಗಂಭೀರ ಆರೋಪ. ಜೊತೆಗೆ ಮೃತ ಉದ್ಯಮಿ ಜೀವ ಅವರ ಉಡುಪನ್ನ ಬಿಚ್ಚಿಸಿರುವಂತಹ ಗಂಭೀರ ಆರೋಪ. ಇದೆಲ್ಲ ಅಂಶಗಳು ಕೂಡ ಈಗ ಮೃತ ಜೀವ ಕೊಟ್ಟಿರುವ ಅಂದ್ರೆ ಸಹೋದರಿ ಕೊಟ್ಟಿರುವಂತಹ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆಯಲ್ಲ, ಅದೇ ಎಫ್ಐಆರ್ ಅಲ್ಲಿ ದಾಖಲಾಗಿರುವಂತಹ ಅಂಶಗಳಿದು. ಇಷ್ಟೆಲ್ಲ ಗಂಭೀರ ಆರೋಪ ಇದೇ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ವಿರುದ್ಧ ಕೇಳೋದಕ್ಕೆ ಸಿಗ್ತಾ ಇದೆ. ಸರಿಸುಮಾರು 25 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಮತ್ತೊಂದು ವಿಚಾರ ಅಂದ್ರೆ ಜೀವ ಅವರ ಒಳ ಉಡುಪನ್ನ ಕೂಡ ಬಿಚ್ಚಿಸಿದ್ರು ಅನ್ನುವಂತ ಗಂಭೀರ ಆರೋಪ. ಸೈನೈಡ್ ತಂದಿದ್ದೀಯಾ ಅನ್ನೋ
ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಗಂಭೀರ ಆರೋಪಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ. ಒಂದ್ ಕಡೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆದಂತಹ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಧ್ರುವರಾಜ್ ಹಾಗೆ ನಮ್ಮ ಇನ್ನೊಬ್ಬರು ಪ್ರತಿನಿಧಿ ಆದಂತಹ ಮಾದೇಶ್ ಕೂಡ ಜಾಯ್ನ್ ಆಗಿದ್ದಾರೆ. ಡೀಟೇಲ್ಸ್ ಅನ್ನ ಬೇರೆ ಬೇರೆ ಆಯಾಮಗಳಲ್ಲಿ ಮಾಹಿತಿಯನ್ನ ನಮ್ಮ ಸಹೋದ್ಯೋಗಿಗಳು ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಇನ್ನು ಇದೇ ಪ್ರಕರಣ ಈಗ ಸಿಸಿಬಿಗೆ ವರ್ಗಾವಣೆ ಮಾಡಿದ್ದಾರೆ ಪೊಲೀಸ್ ಆಯುಕ್ತ ಅವರು. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಕೇಸ್ ಇದು. ಎಫ್ಐಆರ್ ಅನ್ನ ದಾಖಲಿಸಿ ಪ್ರಾಥಮಿಕ ತನಿಖೆಯನ್ನ ನಡೆಸಿದ್ದಾರೆ ಪೊಲೀಸ್ನವರು. ಪ್ರಕರಣವನ್ನ ಸಿಬಿಐಗೆ ಕೊಡಲು ಕೂಡ ಈಗಾಗಲೇ ಹೈಕೋರ್ಟ್ ಪಿಟಿಷನ್ ಕೂಡ ಹಾಕಲಾಗಿದೆ. ವಕೀಲರ ಸಂಘದಿಂದ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಈಗ ಸಿಸಿಬಿಯ ಎಸಿಪಿ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಕೂಡ ಹೊರಡಿಸಲಾಗಿದೆ. ನೋಡಿ, ಇಲ್ಲಿ ಒಂದ್ ಕಡೆಯಲ್ಲಿ ಈಗಾಗಲೇ ಇವರು ಸಾವನ್ನಪ್ಪಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ನನ್ನ ಮೇಲೆ ದೌರ್ಜನ್ಯ ನಡೆಸಲಾಗಿದೆ. ಈಗ ಪ್ರಕರಣ ಅಂದ್ರ ಮೇಲೆ ಕೇಸ್ ದಾಖಲಾಗುತ್ತೆ, ತನಿಖೆ ಕರೀತಾರೆ. ತನಿಖೆ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂತಹ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.